ನಾಮಪತ್ರ ಸಲ್ಲಿಸಿದ ಬಳಿಕ ಟೆಂಪಲ್ ರನ್ ಡಾಕ್ಟರ್ ಸುಧಾಕರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಸಾಥ್. ದೊಡ್ಡಬಳ್ಳಾಪುರದ ದೇವಮೂಲೆ ಎಂದೇ ಪ್ರಸಿದ್ಧ ಆಗಿರುವ ತಾಲೂಕಿನ ರಾಜಘಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ದೊಡ್ಡಬಳ್ಳಾಪುರದಲ್ಲಿ ಇಂದು ಜೆಡಿಎಸ್ ಹಾಗೂ ಬಿಜೆಪಿ ಸಮನ್ವಯ ಸಭೆ ಆರಂಭಕ್ಕೂ ಮುನ್ನ ರಾಜಘಟ್ಟ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಘಟಕದ ಯುವ ಅಧ್ಯಕ್ಷರು ಆದ ನಿಖಿಲ್, ಮೈತ್ರಿಕೂಟದಿಂದ ಪಕ್ಷಕ್ಕೆ ಹಾಗೂ ಕಾರ್ಯಕರ್ತರಿಗೆ ಹೊಸ ಹುರುಪು ತಂದಿದ್ದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಡಾಕ್ಟರ್ ಸುಧಾಕರ್ ಅವರನ್ನ ಗೆಲ್ಲಿಸ್ತೀವಿ ಎಂದರು. ಶಿವಕುಮಾರ ಸ್ವಾಮಿ, ಸಿದ್ದಿ ಟಿವಿ, ದೊಡ್ಡಬಳ್ಳಾಪುರ. ಇವತ್ತು NDA ಮೈತ್ರಿಕೂಟದ ಭಾಗವಾಗಿ ಜನತಾದಳ ಪಕ್ಷ ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳು ಈಗಾಗಲೇ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ಬರು ರೈತರ ನಾಯಕರು ಯಡಿಯೂರಪ್ಪಜಿಯವರಿರ್ಬೋದು, ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು, ನಾವೆಲ್ಲರೂ ಒಟ್ಟಾರೆಯಾಗಿ ಮೊನ್ನೆ ರಾಜ್ಯ ಸಮನ್ವಯ ಸಮಿತಿಯಲ್ಲಿ ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶ ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ ನಮ್ಮ ರಾಜ್ಯದ ಹಿರಿಯ ಮುಖಂಡರುಗಳು ಸಾರಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತೇವೆ. ಸರ್, ಮೈತ್ರಿ ಒಂದು ಸವಾಲಾದರೆ ನಿಮ್ಮ JDS ಅಲ್ಲಿ ಕೆಲವು ಬಣಗಳಿದೆ, ಅದನ್ನು ಒಗ್ಗೂಡಿಸಲು ಏನೇನು ಮಾಡ್ತಾರೆ? ಆಯಿತು ನೋಡಿ, ದಿಸ್ ಈಸ್ ಒಂದು ಮಾತು ಹೇಳ್ತೀನಿ ಕೇಳಿ. ಸುಧಾಕರ್ ಅವರು ಇವತ್ತು ಮಾತನಾಡಬೇಕಾದ್ರೆ ದೇವನಹಳ್ಳಿನಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು. ಜನತಾದಳ ಪಕ್ಷ ಹುಟ್ಟಿರೋದು ಕಾಂಗ್ರೆಸ್ನ ವಿರೋಧಿಸ್ಕೊಂಡೆ, ಹೌದಲ್ವೇ? BJP ಪಕ್ಷ ಮತ್ತು ಜನತಾದಳ ಪಕ್ಷ ಇದೆಯಲ್ಲ, ಇದು ಒಂದು ರೀತಿ ನ್ಯಾಚುರಲ್ ಅಲಯನ್ಸ್, ನೈತಿಕವಾದಂಥ ಒಂದು ಸಂಬಂಧ. ಇದು 19ರಲ್ಲಿ ನಾವು ಅನೈತಿಕವಾದಂಥ ಒಂದು ಸಂಬಂಧ ಮಾಡಿ ಒಂದು ಸೀಟಿಗೆ ಇಳಿಕೆ ಆದಂಥದ್ದು JDS. ಹಾಗಾಗಿ ಆ ರೀತಿಯೆಲ್ಲ ಏನಿಲ್ಲ. ನಾವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳಿದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಎರಡೂ ಕಡೆಯಿಂದ ಸ್ಪಂದನೆ ಇದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಿರಂತರವಾಗಿ ಕ್ಯಾಂಡಿಡೇಟ್ಗಳ ಘೋಷಣೆ ಆದ ನಂತರ ದಿನದಿಂದನೇ ಆಗಲೇ JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು, ಪ್ರಮುಖರ ಸಭೆ ನಿರಂತರವಾಗಿ ಸಾಗ್ತಾ ಇದೆ. ಹಾಗಾಗಿ ಯಾವ ಕ್ಷೇತ್ರಕ್ಕೆ ಹೋದ್ರೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಒಂದೇ ಭಾವನೆ. ಇವತ್ತು ನಾವು ಯಾವ ಪಕ್ಷ ಅಂತಕ್ಕಂಥದ್ದನ್ನು ಮರೆತು ಪಕ್ಷಾತೀತವಾಗಿ ಮತ್ತೊಮ್ಮೆ 3ನೇ ಬಾರಿ ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಾವೆಲ್ಲರೂ ಒಕ್ಕುರಳಿಂದ ಒಮ್ಮನಸ್ಸಿನಿಂದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಭಾಳ ಆತ್ಮವಿಶ್ವಾಸ ಮೂಡಿಸ್ತಾ ಇದ್ದಾರೆ. ಸರ್, ನಿನ್ನೆ ಲೋಕಸಭಾ ಕ್ಷೇತ್ರಕ್ಕೂ ಮತ್ತು HDK ಅವರ ಕುಟುಂಬಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಚುನಾವಣೆಯಲ್ಲಿ ಯಾವ ರೀತಿ ಅದು ಪರಿಣಾಮ ಬೀರುವ ಸರ್? ಸತ್ಯಣ್ಣ, ಒಂದು ನೆನೆಸ್ಕೊಳ್ಬೇಕಾಗ್ತದೆ. 2006-07ರಲ್ಲಿ ಪ್ರಥಮವಾಗಿ JDS, ಭಾರತೀಯ ಜನತಾ ಪಾರ್ಟಿ ತಂದೆಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಎರಡು ಸಮಕಾಲದಲ್ಲಿ ಜಿಲ್ಲೆಯಾಗಿ ಘೋಷಣೆ ಮಾಡಿದಂಥವರು ಕುಮಾರಣ್ಣ ಅವರು. ಹಾಗಾಗಿ ಸಾಕಷ್ಟು ಇಲ್ಲಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರ, ವಿಶೇಷವಾಗಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಗ್ರಾಮದಲ್ಲೂ ಕೂಡ ಇವತ್ತು ಕುಮಾರಣ್ಣ ಅವರು, ದೇವೇಗೌಡರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಒಂದು ರೀತಿ ಇದು JDS ಮತ್ತು BJP ಒಗ್ಗಟ್ಟಾಗಿರೋದು ಬಹುಶಃ ಇವತ್ತು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರಿಗೆ ಹೆಚ್ಚಿನ ಒಂದು ಬಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಎಲ್ಲರೂ ಬಹುತೇಕರ ಒಂದು ಆತ್ಮವಿಶ್ವಾಸ ಮೂಡಿಸ್ತಾ ಇದ್ದಾರೆ. ನಾವು ಸರ್